ಕೆಲವರು ಹಿರಿಯರು ಹೇಳ್ತಾರೆ, ಅವ್ರ ಅನುಭವನ ಹೇಳ್ತಾರೆ, ಕಾಡಾನೆ ಎದುರಿಗೆ ಬಂದ ತಕ್ಷಣ ಇನ್ನು ಓಡಿ ಹೋಗ್ಲಿಕ್ಕೆ ಆಗಲ್ಲ, ನನಗೆ ತಪ್ಪಿಸ್ಕೊಳ್ಲಿಕ್ಕೆ ಆಗಲ್ಲ ಅಂದಾಗ ಅವ್ರೇನು ಮಾಡ್ತಾರೆ ಅಂದರೆ ಕಾಡಾನೆಯ ಬಾಲವನ್ನು ಹಿಡಿದುಕೊಂಡು ತೂಗಾಕೊಳ್ತಾರಂತೆ. ಅದಕ್ಕೆ ನಮ್ಮ ಮೈಸೂರಿಗೆ ಒಂದು ಆನೆ ಬಂದು ಇಲ್ಲಿರುವವ್ರನ್ನ ಯಾರನ್ನೊಬ್ಬನ ತುಳಿದು ಸಾಯಿಸಿ ವಾಪಸ್ ಹೋಗುತ್ತೆ. ಅಂದರೆ ನಮ್ಮ ಜಾಗದಲ್ಲೇ ಬಂದು ನಮ್ಮನ್ನೇ ಅದು ಕೊಂದು ಹೋಗುತ್ತೆ. ಕಾಡಿನಲ್ಲಿ ಆನೆಗಳ ಮಧ್ಯೆನೇ ಅವರು ಇರುವಾಗ ಅಲ್ಲಿಗೆ ಯಾಕೆ ಕಾಡಾನೆಗಳು ಹೋಗಲ್ಲ? ಅಲ್ಲಿ ಯಾಕೆ ಆ ಬುಡಕಟ್ಟು ಜನರಿಗೆ ತೊಂದರೆ ಕೊಡಲ್ಲ? ತಕ್ಷಣ ಆ ಲೀಡ್ರ್ ಏನು ಮಾಡುತ್ತೆ ಅಂದರೆ, ಲೀಡ್ರಲ್ಲಿ ಹೆಣ್ಣಾನೆ ಇರುತ್ತೆ, ಆ ಒಂದು ಸಲಗ, ಅದಕ್ಕೆ ರಕ್ಷಣೆಗೆ ಒಂದು ನಾವು ಬಾಡಿ ಗಾರ್ಡ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಸಲಗೆ ಇರುತ್ತೆ. ಆ ಸಲಗೆ ಏನು ಮಾಡುತ್ತೆ ಅಂದರೆ ಅಲ್ಲಿರುವ ಹೆಣ್ಣಾನೆಗಳನ್ನು ಮತ್ತೆ ಮರಿಗಳನ್ನು ಒಂದು ಸುರಕ್ಷಿತ ಪ್ರದೇಶಕ್ಕೆ ಅದು ಕರ್ಕೊಂಡು ಹೋಗಿ ಬಿಡುತ್ತೆ. ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಆ ಹಿಂಡನ್ನು ಕರ್ಕೊಂಡು ಬಂದು ಅಲ್ಲಿ ನಿಂತು ಸುಮ್ಮನೆ ಗಲಾಟೆ ಮಾಡುತ್ತೆ. ಯಾವುದೊಂದು ಕಾಫಿ ತೋಟ ಇಟ್ಕೊಳ್ಳಿ, ಅಲ್ಲಿ ಏನೂ ತಿನ್ಲಿಕ್ಕಿರಲ್ಲ, ಆದರೆ ಅದ್ರ ಒಳಗಡೆ ಬಂದು 4 ಕಾಫಿ ಗಿಡವನ್ನು ಕಿತ್ತೆಸೆದು ಹೋಗುತ್ತೆ, ಅದು ಸೇಡು ತೀರಿಸ್ಕೊಳ್ಳುತ್ತೆ. ಇದು ಕೊನೆಗೆ ಇದನ್ನು ನೋಡಿದಾಗ, ಈ ಕುರಿತು ಅಧ್ಯಯನ ಮಾಡ್ತಾ ಹೋದಾಗ ನನಗೆ ಗೊತ್ತಾಗಿದ್ದ ಒಂದು ವಿಸ್ಮಯ ಅಂದರೆ, ಆನೆ ಧ್ವನಿ ಮತ್ತು ವಾಸನೆಯನ್ನು ತುಂಬ ಚೆನ್ನಾಗಿ ಗ್ರಹಿಕೆ ಮಾಡುತ್ತೆ. ಅದು ಆ ಸಲಗ ಅಷ್ಟೂ ಜನರ ಮಧ್ಯೆ ನನ್ನ ಸಹೋದರತೆಯ ಮಗನನ್ನೇ ಹುಡುಕಿ ಆಡಿಸ್ಕೊಂಡು ಹೋಗಿ ಅವನ ತುಳಿದು ಸಾಯಿಸಿದೆ. ಎಲ್ರಿಗೂ ನಮಸ್ತೆ. ನಾನು ಐತಿಚಂಡ ರಮೇಶ್ ಉತ್ತಪ್ಪ. ನಿಮಗೆ ಆನೆಗಳ ವಿಸ್ಮಯ ಲೋಕದ ಬಗ್ಗೆ ಕೆಲವು ವಿಶೇಷಗಳನ್ನು ನಿಮಗೆ ತಿಳಿಸ್ತಾ ಇದ್ದೆ. ಕಳೆದ ಸಾಕಷ್ಟು ಎಪಿಸೋಡ್ಗಳಲ್ಲಿ ತಿಳಿಸಿದ್ದೀನಿ. ಈಗ ಸ್ವಂತ ಅನುಭವವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಆನೆಯ ಒಂದು ಲೋಕ ಎಷ್ಟು ವಿಸ್ಮಯವಾಗಿದೆ ಅಂತೇಳಿ. ಇದು ನನ್ನ ಸಹೋದರತೆಯ ಮಗನನ್ನೇ ಕಳೆದುಕೊಂಡಂಥ ಒಂದು ದುರಂತವಾದ ಒಂದು ಕತೆ. ಕೆಲವು ವರ್ಷಗಳ ಹಿಂದೆ ನಮ್ಮ ಕೊಡಗಿನಲ್ಲಿ ಕಾಕಟಪುರಂ ಅಂತ ಒಂದು ಜಾಗ ಇದೆ. ಅದರ ಪಕ್ಕದಲ್ಲಿ ನನ್ನ ಸಹೋದರತೆ ಇದ್ದಾರೆ. ಅಲ್ಲಿ ಅವರ ತೋಟಕ್ಕೆ ಕಾಡಾನೆಗಳ ಒಂದು ಗುಂಪು ಬಂದಿತ್ತು. ನಿಮ್ಗೆ ಗೊತ್ತು, ನಾವು ಎಷ್ಟೇ ಆನೆ ಪ್ರಿಯರಾಗಿದ್ದರೂ ಕೂಡ, ಅಭಿಮಾನಿಗಳಾಗಿದ್ದರೂ ಕೂಡ, ನಮ್ಮ ತೋಟಕ್ಕೆ ಬಂದು ನಮ್ಮ ತೋಟನೆಲ್ಲ ಹಾಳು ಮಾಡಿದಾಗ ಅದೊಂದು ತುಂಬ, ಯಾಕಂದರೆ ನಮ್ಮ ಇಡೀ ಬದುಕೇ ಅಲ್ಲಿರುತ್ತೆ. ನೋಡುವಾಗ ತುಂಬ ಚೆನ್ನಾಗಿರುತ್ತೆ. ಕಾಫಿ ತೋಟದಲ್ಲಿ ಚಿನ್ನ ಏನು ಬೆಳೆಯಲ್ಲ, ಅಲ್ಲೂ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಆ ತೋಟಕ್ಕೆ ಕಾಡಾನೆಗಳು ಬಂದು ಎಲ್ಲವನ್ನೂ ನಾಶ ಮಾಡಿದಾಗ ನಮ್ಮ ಬದುಕೇ ಒಂದು ರೀತಿಯಲ್ಲಿ ಅತಂತ್ರ ಆಗುತ್ತೆ. ಅದೇ ರೀತಿ ನನ್ನ ಸಹೋದರತೆಯ ಒಂದು ತೋಟಕ್ಕೆ ಕಾಡಾನೆಗಳೆಲ್ಲ ಹಿಂಡು ಬಂದು ಅಲ್ಲಿ ಸೇರ್ಕೊಂಡಿತ್ತು. ಏನೇ ಮಾಡಿದ್ರು ಅದು ಹೋಗಲಿಲ್ಲ. ಒಂದು ದಿವಸ ಹೋಗ್ಬೋದು, 2 ದಿವಸ ಹೋಗ್ಬೋದು ಅಂತ ತಿಳ್ಕೊಂಡ್ರು, ಏನೂ ಆಗಲಿಲ್ಲ. ಕೊನೆಗೆ ನನ್ನ ಅತ್ತೆ ಮಗ ಅವನೇನು ಮಾಡಿದ್ದಾನೆ, ಅವನು ಕಾಡಿನ ತೋಟಕ್ಕೆ ಹೋಗಿ ತೋಟದಲ್ಲಿ ಆನೆಗಳನ್ನು ಬೆದರಿಸಲಿಕ್ಕೆ ಟ್ರೈ ಮಾಡಿದ್ದಾನೆ. ಸಾಕಷ್ಟು ಕೂಗಿದ್ದಾನೆ, ಚೀರಿದ್ದಾನೆ, ಹತ್ತಿರ ಹೋಗಿ ಟಿನ್ನಲ್ಲಿ ಬಡಿದು ಸದ್ದು ಮಾಡಿದ್ದಾನೆ. ಆದರೂ ಸ್ವಲ್ಪ ದೂರ ಹೋಗುತ್ತೆ, ಬರುತ್ತೆ, ಅದು ಹೋಗ್ತಾನೆ ಇರಲಿಲ್ಲ. ಕೊನೆಗೆ ಆಗದ ಏನು ಮಾಡಿದರೆ, ಫಾರೆಸ್ಟ್ ಅವರಿಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು, ಅಲ್ಲೊಂದು ಟಾಸ್ಕ್ ಫೋರ್ಸ್ ಇರುತ್ತಲ್ಲ, ಅವರೆಲ್ಲ ಬಂದು ಆನೆಯನ್ನು ಓಡಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ಎಲ್ಲ ಬಂದರು, ದೊಂಬಿ ಆಯಿತು, ಗಲಾಟೆ ಆಯಿತು, ಎಲ್ಲ ಸದ್ದು ಮಾಡಿದ್ರು. ಆನೆಲ್ಲ ಚದುರಿದಾಗ ಒಂದು ದುರಂತ ಘಟನೆ ನಡೆಯಿತಲ್ಲಿ. ಅಷ್ಟೂ ಜನ ಇದ್ದರೂ ಕೂಡ ಅದರಲ್ಲಿದ್ದಂಥ ಒಂದು ಸಲಗ, ಆ ಲೀಡ್ರ್ ಇತ್ತಲ್ಲ, ಆ ಟೀಮ್ ಲೀಡ್ರ್ ಇತ್ತಲ್ಲ, ಆ ಸಲಗ ಅಷ್ಟೂ ಜನರ ಮಧ್ಯೆ ನನ್ನ ಸಹೋದರತೆಯ ಮಗನನ್ನೇ ಹುಡುಕಿ ಆಡಿಸ್ಕೊಂಡು ಹೋಗಿ ಅವನ ತುಳಿದು ಸಾಯಿಸಿದೆ. ಎಂಥ ದುರಂತ ಅಂದರೆ, ನಮ್ಗೆ ಯಾರು ಕೂಡ ಅದು ನಂಬಲಿಕ್ಕೆ, ಅಷ್ಟೊಂದು ಜನ ಇದ್ದರು, ಅಷ್ಟೊಂದು ಸಿಬ್ಬಂದಿಗಳಿದ್ದರು, ಊರಿನ ಎಲ್ಲರೂ ಕೂಡ ಇದ್ದರು. ಆದರೂ ಆ ಆನೆಗೆ ಹೇಗೆ ಗೊತ್ತಾಯಿತು ಈ ತೋಟದ ಮಾಲೀಕ ಇವನು? ಆನೆ ಏನಾದರೂ CRC ನೋಡಿದೆಯಾ, ಅಥವಾ ಏನಾದರೂ ದಾಖಲೆಗಳನ್ನು ನೋಡಿದೆಯಾ, ಅಥವಾ ಏನೂ ಇಲ್ಲ. ಅದಕ್ಕೆ ಹೆಂಗೆ ಗೊತ್ತಾಯ್ತು ಅದು? ಅವನ ಮೇಲೆ ಯಾಕೆ ಅಷ್ಟು ಸಿಟ್ಟದು? ಬೇರೆ ಅಷ್ಟು ಜನ ಜೊತೆಯಲ್ಲಿದ್ದರೂ ಕೂಡ ಮಾಡದೆ ಅವನೊಬ್ಬನ ಮೇಲೆ ಯಾಕೆ? ಇದನ್ನು ನನಗೆ ತುಂಬ ಕಾಡ್ತಾ ಇತ್ತು ಅದು. ಯಾಕೆ ಆಗಿರ್ಬೋದು ಅಂತೇಳಿ. ಕೊನೆಗೆ ಇದನ್ನು ನೋಡಿದಾಗ, ಈ ಕುರಿತು ಅಧ್ಯಯನ ಮಾಡ್ತಾ ಹೋದಾಗ ನನಗೆ ಗೊತ್ತಾಗಿದ್ದ ಒಂದು ವಿಸ್ಮಯ ಎಂದರೆ, ಆನೆ ಧ್ವನಿ ಮತ್ತು ವಾಸನೆಯನ್ನು ತುಂಬ ಚೆನ್ನಾಗಿ ಗ್ರಹಿಕೆ ಮಾಡುತ್ತೆ ಅದು. ಇದು ಯಾವ ಜೀವಿಗೂ ಇಲ್ಲದಂಥ ಒಂದು ಅದ್ಭುತವಾದ ಒಂದು ಸೈನ್ಸ್, ಒಂದು ದೇವರು ಕೊಟ್ಟ ವರ ಅಂತಲೇ ಹೇಳಬೇಕು. ಅದು ಆನೆಗಳಿಗಿವೆ, ನಮ್ಮ ಮನುಷ್ಯರಿಗೆ ಕೂಡ ಇಲ್ಲ. ಆನೆಗಳು ಧ್ವನಿಯನ್ನು, ಅದು ಮನುಷ್ಯರದ್ದೇ ಆಗಿರ್ಬೋದು, ಪ್ರಾಣಿದೇ ಆಗಿರ್ಬೋದು, ಅದರ ಹಿಂಡಿನದೇ ಆಗಿರ್ಬೋದು, ಆ ಧ್ವನಿಯನ್ನು ಎಷ್ಟೇ ವರ್ಷ ಕಳೆದರೂ ಕೂಡ ಅದು ನೆನಪಿನಲ್ಲಿ ಆ ಧ್ವನಿಯನ್ನು ಅದೇ ರೀತಿಯಲ್ಲಿ ಇಟ್ಕೊಳ್ಳುತ್ತೆ. ಮತ್ತು ವಾಸನೆ, ನಮ್ಮ ಮನುಷ್ಯರದ್ದಾಗಿರ್ಬೋದು ಅಥವಾ ಪ್ರಾಣಿಗಳದ್ದಾಗಿರ್ಬೋದು, ಆ ವಾಸನೆಯನ್ನು ಒಂದು ಸಾರಿ ಅದು ಗ್ರಹಿಕೆ ಮಾಡಿದ ನಂತರ, ಎಷ್ಟೇ ವರ್ಷ ಕಳೆದ ನಂತರ ಕೂಡ ಆ ವಾಸನೆ ಅಲ್ಲಿಗೆ ಅದು ಗೊತ್ತಿರುತ್ತೆ. ಯಾಕೆ ನನ್ನ ಅತ್ತೆ ಮಗನನ್ನು ಮಾತ್ರ ಅದು ಅಲ್ಲಿ ದುರಂತದಲ್ಲಿ ಅದು ತುಳಿದು ಕೊಂದಿದೆ ಅಂದರೆ, 1-2 ದಿವಸದ ಹಿಂದೆ ಆ ತೋಟದಲ್ಲಿ ನಮ್ಮ ಅತ್ತೆ ಮಗ ಅದನ್ನು ಬೆದರಿಸಿದ್ದಾನೆ. ಹಿಂಡನ್ನು ಓಡಿಸಲಿಕ್ಕೆ ಟ್ರೈ ಮಾಡಿದ್ದಾನೆ, ಕೂಗಿದ್ದಾನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ಕೂಗು ಆ ಆನೆಯ ಮನಸ್ಸಿನಲ್ಲಿ ಬೆದರಿಸಿದಾಗಿತ್ತಲ್ಲ, ಅದು ಮನಸ್ಸಿನಲ್ಲಿ ಅದು ಶಾಶ್ವತವಾಗಿ ಆ ಕೂಗಿನ ಧ್ವನಿ ಪರಿಚಯ ಅದಕ್ಕೆ ಉಳಿದಿದೆ. ಅದಕ್ಕೆ ಎರಡನೆಯದು ವಾಸನೆ.
ನಮ್ಮ ವಾಸನೆ ಯಾವ ರೀತಿ ಬರುತ್ತೆ ಅಂದರೆ ನಮ್ಮ ಮೈಯಲ್ಲಿರುವಂಥ ಬೆವರಿನ ಕಣಗಳ ವಾಸನೆ ಇದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಆನೆಗಳು ದೂರದಿಂದಲೇ ಗ್ರಹಿಕೆ ಮಾಡುತ್ತೆ. ಆ ವಾಸನೆಯಿಂದ ಎಷ್ಟು ವಿಚಿತ್ರ ಅಂದರೆ ನಮ್ಮ ನಾವು ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಬಂದಂಥ ಬೆವರು ಅದು ಎಷ್ಟು ಪ್ರಮಾಣದಲ್ಲಿದೆ, ಅದರ ತೀವ್ರತೆ ಯಾವ ರೀತಿ ಇದೆ ಅನ್ನೋದನ್ನು ವಾಸನೆಯಿಂದ ಗ್ರಹಿಕೆ ಮಾಡಿ ತಿಳಿಯುತ್ತೆ. ಅಂದರೆ ಎದುರಿಗಿರುವ ಮನುಷ್ಯ ಬೆದರಿದಾನ ಅವನು, ಅಥವಾ ನಾವು ಧೈರ್ಯದಿಂದ ನಮ್ಮನ್ನ ಆಡ್ಸ್ಕೊಂಡು ಬರ್ಲಿಕ್ಕೆ ಬರ್ತಾ ಇದ್ದಾನ, ನಮಗೆ ತೊಂದರೆ ಮಾಡ್ತಾನ ಅನ್ನೋದನ್ನ, ಇದು ಸೈನ್ಸ್, ನಾನು ಯಾವುದೇ ಒಂದು ವೈಭವೀಕರಣ ಮಾಡ್ತಾ ಹೇಳ್ತಾ ಇಲ್ಲ, ಇದೆಲ್ಲ ಅಧ್ಯಯನ ಆಗ್ತಾ ಇರುವಂಥದ್ದು. ಆ ಆ ಬೆವರಿನ ತೀವ್ರತೆಯಲ್ಲಿ ಆ ಆನೆಗಳು ತಿಳ್ಕೊಳ್ಳುತ್ತೆ. ನೋಡಿ, ಆ ತೋಟದಲ್ಲಿ ಸುತ್ತಾಡ್ತಾ ಇದ್ದಿದ್ದು ಎಷ್ಟೋ ವರ್ಷದಿಂದ ನನ್ನ ಅತ್ತೆಯ ಮಗ. ಅಂದ್ರೆ ಅಲ್ಲಿ ವಾಸನೆ ಒಂದಿತ್ತು, ಅವನದು ವಾಸನೆ ಇತ್ತು. ಬೆದರಿಸಿದ್ದು ಕೂಡ ಅವನೇ. ಆ ಧ್ವನಿ ಪರಿಚಯ ಮತ್ತೆ ವಾಸನೆಯನ್ನ ಇಟ್ಕೊಂಡು ಅಷ್ಟೂ ಜನರ ಮಧ್ಯೆ ಹೋಗಿ ಅದು ಅಡ್ಸ್ಕೊಂಡು ಹೋಗಿ ಸಾಯಿಸಿದೆ. ನಿಮ್ಗೆ ಹಿಂದೆ ಒಂದು ಘಟನೆ ಹೇಳಿದೆ, ನಮ್ಮ ರೌಡಿ ರಂಗನ್ ಬಗ್ಗೆ ಒಂದು ಘಟನೆ ಹೇಳಿದೆ. ಬನ್ನೇರುಘಟ್ಟದಲ್ಲಿ ಯಮ ಬೈಕಲ್ಲಿ ಹೋಗ್ತಾ ಇದ್ದಾಗ ಆ ಸದ್ದಿಗೆ ಕಿರಿಕಿರಿಗೆ ನಮ್ಮ ರೌಡಿ ರಂಗ ತುಂಬಾ ಸಿಟ್ಟು ಬಂದು ಆ ಬೈಕನ್ನು ಎತ್ತಿ ಬಿಸಾಕಿದ ತಕ್ಷಣ ಸವಾರ ಓಡಿ ಹೋಗಿದ್ದಾನೆ. ಆ ಬೈಕಲ್ಲಿ ಇತ್ತಲ್ಲ ಅವನ ವಾಸನೆ, ಆ ಸವಾರನ ವಾಸನೆ, ಅದನ್ನ ಹುಡ್ಕೊಂಡು 4 ಕಿಲೋಮೀಟರ್ ದೂರ ಅವನ ಮನೆಯನ್ನು ಹುಡ್ಕೊಂಡು ಹೋಗಿ ಆ ಮನೆಯ ಗೇಟನ್ನು ಧ್ವಂಸ ಮಾಡಿ ಬಂದಿದೆ. ಎಷ್ಟೊಂದು ನೋಡಿ ಅದು, ಎಷ್ಟು ಅದಕ್ಕೆ ನಾವು ಈ ನಮ್ಮ ಶ್ವಾನದಳ ಎಲ್ಲ ಇರುತ್ತಲ್ಲ ನಮ್ಮ ಪೊಲೀಸರದ್ದು, ಆ ನಾಯಿಗಿಂತ ತುಂಬ ಸೂಕ್ಷ್ಮವಾದ ಗ್ರಹಿಕೆ ಇರೋದು ನಮ್ಮ ಆನೆಗಳಿಗೆ. ಈ ಈ ಕಾರಣಕ್ಕೆ ಅದನ್ನ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಹಿರಿಯರೆಲ್ಲ ತೋಟಕ್ಕೆ ಹೋದಾಗ ಆನೆ ಇದ್ದರೂ ಕೂಡ ಏನೂ ಮಾಡದೆ ಸುಮ್ಮನೆ ಬಂದ್ಬಿಡು ಅಂತ ಹೇಳ್ತಾರೆ. ಯಾವುದೇ ರೀತಿ ನೀನು ಕೂಗಬಾರದು ಅಂತೇಳಿ. ಒಂದ್ಸರಿ ನಮ್ಮ ಧ್ವನಿ ಅದಕ್ಕೆ ರಿಜಿಸ್ಟ್ ಆದರೆ ಎಷ್ಟೇ ವರ್ಷ ಕಳೀಲಿ ಅದು ಬಂದು ತೊಂದರೆ ಕೊಡುತ್ತೆ. ನೀವು ಕಾಡನ್ನೇ ನೀವು ನೋಡಿರ್ಬೋದು, ಸಾಕಷ್ಟು ವರ್ಷಗಳ ಕಳೆದ ನಂತರ ಆ ಗುಂಪು ಬಂದಾಗ ಅದು ಒಂದೇ ಸ್ಥಳದಲ್ಲಿ ಗಲಾಟೆ ಜಾಸ್ತಿ ಮಾಡುತ್ತೆ. ಅದು ಒಂದು ಜಾಗದಲ್ಲಿ, ಒಂದು ತೋಟ ಆಗಿರ್ಬೋದು, ಒಂದು ಗದ್ದೆ ಆಗಿರ್ಬೋದು, ಒಂದು ಜಮೀನು ಆಗಿರ್ಬೋದು, ಯಾಕೆ ಅದು ಏನೂ ಇರಲ್ಲ ಅಲ್ಲಿ. ಯಾಕೆ ಅಂದರೆ ಎಷ್ಟೋ ವರ್ಷದ ಹಿಂದೆ ಆ ಹಿಂಡು ಅಲ್ಲಿಗೆ ಬಂದಾಗ ಅಲ್ಲಿ ತೊಂದರೆ ಕೊಟ್ಟಿರುತ್ತೆ. ಗಾಳಿಯಲ್ಲಿ ಗುಂಡು ಹೊಡೆದಿರ್ತಾರೆ, ಅಥವಾ ಪಟಾಕಿ ಹೊಡೆದಿರುತ್ತೆ, ಕಲ್ಲು ಹೊಡೆದಿರ್ತಾರೆ. ಅದಕ್ಕೆ ನೋವು ಮಾಡಿದಾಗ ಆ ಸ್ಥಳದ ಮೇಲೆ ಅದಕ್ಕೊಂದು ಸಿಟ್ಟಿರುತ್ತೆ ಅದಕ್ಕೆ. ಈಗ ನಮ್ಗೆ ಕೂಡ ಅಷ್ಟೇ, ನಮಗೆ ಕೆಲವು ಎಲ್ಲ ಪ್ರದೇಶಗಳು ನಮಗಾಗಲ್ಲ. ಯಾವುದೋ ಒಂದು ಕೆಟ್ಟ ಘಟನೆ, ದುರಂತ ಘಟನೆಯಿಂದ ಅದನ್ನು ನಾವು ದ್ವೇಷ ಮಾಡ್ತಾ ಬರ್ತೀವಿ ಆ ಪ್ರದೇಶನ. ಅದೇ ರೀತಿ ಆನೆಗಳು ಕೂಡ ಆ ಮಾರ್ಗದಲ್ಲಿ ಎಷ್ಟೇ ವರ್ಷ ಆಗಲಿ, 20 ಅಲ್ಲ, 30 ಅಲ್ಲ, 40 ವರ್ಷ ಕಳೆದು ಆ ಗುಂಪಿನ ಒಬ್ಬ ಸದಸ್ಯ ಅದರಲ್ಲಿದ್ದರೆ, ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಆ ಹಿಂಡನ್ನು ಕರ್ಕೊಂಡು ಬಂದು ಅಲ್ಲಿ ನಿಂತು ಸುಮ್ಮನೆ ಗಲಾಟೆ ಮಾಡುತ್ತೆ. ಯಾವುದೊಂದು ಕಾಫಿ ತೋಟ ಇಟ್ಕೊಳ್ಳಿ, ಅಲ್ಲಿ ಏನು ತಿನ್ಲಿಕ್ಕಿರಲ್ಲ, ಆದರೆ ಅದ್ರ ಒಳಗಡೆ ಬಂದು 4 ಕಾಫಿ ಗಿಡವನ್ನ ಕಿತ್ತೆಸೆದು ಹೋಗುತ್ತೆ. ಅದು ಸೇಡು ತೀರಿಸ್ಕೊಳ್ಳುತ್ತೆ. ಇದು ಆನೆಗಳಿರುವಂಥ ವಿಶೇಷವಾದ ಗುಣ. ಅರ್ಜುನನ ಘಟನೆ ಕೂಡ ನಿಮ್ಗೆ ಎಂದು ಹೇಳಿದ್ದೆ. ನೋಡಿ ಹೆಂಗೆ ಗೊತ್ತಾಗುತ್ತೆ, ಅರ್ಜುನ ಸತ್ತ ನಂತರ ಅರ್ಜುನನ ಸಮಾಧಿ ಮಾಡಿದ ಜಾಗ, ಎಷ್ಟೋ ಅಲ್ಲಿ ಗುಂಡಿ ತೆಗೆದಿದ್ದಾರೆ, ಎಷ್ಟು ಏನೇನೋ ಹಾಕಿದ್ದಾರೆ. ಆ ಗುಂಡಿ ಒಳಗಡೆ ಅರ್ಜುನ ಇದ್ದಾನೆ ಅಂತೇಳಿ ಕಾಡಲ್ಲಿರುವಂಥ ಆ ಕೊಂದಿದೆಯಲ್ಲ ಆ ಸಹಚರ ಎಲ್ಲ ಆನೆಗಳಿಗೆ ಹೇಗೆ ಗೊತ್ತಾಯಿತು? ಅದು ಹೇಗೆ ಅಲ್ಲಿಗೆ ಬಂದು ಸಮಾಧಿನೆಲ್ಲ ಧ್ವಂಸ ಮಾಡಲಿಕ್ಕೆ ಟ್ರೈ ಮಾಡ್ತಂದ್ರೆ ವಾಸನೆ. ಅದಕ್ಕೆ ಧ್ವನಿ ಮತ್ತೆ ವಾಸನೆ ಇದು ಅದ್ಭುತವಾದಂಥ ಒಂದು ಆನೆಗಳಲ್ಲಿರುವಂಥ ಗುಣ. ಮತ್ತು ಈ ಬರೀ ಮನುಷ್ಯರದ್ದು ಮಾತ್ರ ಅಲ್ಲ, ಆ ಗುಂಪಿನಲ್ಲಿರುವ ಹಿಂಡಿನ ಪ್ರತಿಯೊಂದು ಸದಸ್ಯರ ವಾಸನೆ ಮತ್ತು ಧ್ವನಿ ಇವೆರಡೂ ಕೂಡ ಎಲ್ಲ ಕಾಡಾನೆಗಳಿಗೆ ಪರಿಚಯ ಇರುತ್ತೆ. ಇನ್ನೊಂದು ಹಿಂಡು ದೂರದಲ್ಲಿದ್ದರೂ ಕೂಡ ಅದರದ ಇರುವಿಕೆ ಕೂಡ ಇವಿಗೆ ವಾಸನೆ ಮತ್ತು ಧ್ವನಿಯಿಂದ ಗೊತ್ತಾಗುತ್ತೆ. ನಿಮಗೆ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ನೀವು. ಒಂದು ಗುಂಪು ಹೋಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಗುಂಪು ಹೋಗ್ತಾ ಇರುವಾಗ ಇನ್ನೊಂದು ದೂರದಲ್ಲಿ ಯಾವುದೋ ಒಂದು ಇನ್ನೊಂದು ಹಿಂಡು, ಅದಕ್ಕೆ ಪ್ರತಿಸ್ಪರ್ಧಿಯಾದಂಥ ಗುಂಪು ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಗುಂಪು ಬರ್ತಾ ಇದೆ ಅಂತೇಳಿ ತಕ್ಷಣ ಈ ಗುಂಪಿಗೆ ಗೊತ್ತಾಗುತ್ತೆ. ವಾಸನೆ ಮತ್ತೆ ಆ ಅಲ್ಲಿನ ಧ್ವನಿಯಿಂದ ಗೊತ್ತಾಗುತ್ತೆ. ತಕ್ಷಣ ಆ ಲೀಡ್ರ್ ಏನು ಮಾಡುತ್ತೆ ಅಂದ್ರೆ, ಲೀಡ್ರಲ್ಲಿ ಹೆಣ್ಣಾನೆ ಇರುತ್ತೆ, ಆ ಒಂದು ಸಲಗ, ಅದಕ್ಕೆ ರಕ್ಷಣೆಗೆ ಒಂದು ನಾವು ಬಾಡಿ ಗಾರ್ಡ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಸಲಗೆ ಇರುತ್ತೆ. ಆ ಸಲಗೆ ಏನು ಮಾಡುತ್ತೆ ಅಂದರೆ, ಅಲ್ಲಿರುವ ಹೆಣ್ಣಾನೆಗಳನ್ನು ಮತ್ತೆ ಮರಿಗಳನ್ನ ಒಂದು ಸುರಕ್ಷಿತ ಪ್ರದೇಶಕ್ಕೆ ಅದು ಕರ್ಕೊಂಡು ಹೋಗಿ ಬಿಡುತ್ತೆ. ಅಲ್ಲಿ ಬಿಟ್ಟ ನಂತರ ಎಲ್ಲಿ ವಾಸನೆ ಬಂದಿದೆಯೋ ಅದನ್ನು ಹುಡ್ಕೊಂಡು ಹೋಗಿ ಅದನ್ನು ಫೈಟ್ ಮಾಡಿ ಅದನ್ನು ಓಡಿಸ್ತೆ, ಇನ್ನೊಂದು ಗುಂಪನ್ನು ಓಡಿಸ್ತೆ. ಅಂದರೆ ಆನೆಗಳಲ್ಲಿ ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಆ ಗ್ರಹಿಕೆ ಮತ್ತು ವಾಸನೆ ಅನ್ನೋದನ್ನು ನಿಮಗೆ ತಿಳಿಸ್ಲಿಕ್ಕೆ ಅದನ್ನು ಹೇಳಿದೆ. ಇನ್ನೂ ತುಂಬ ನನಗೆ ಆಶ್ಚರ್ಯ ಆಗಿರೋದು ಹೇಗೆಂದರೆ, ನಾನು ಕುಡಿಯರ ಬಗ್ಗೆ ಒಂದು ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ. ಬೆಟ್ಟ ಕುಡಿಯರ ಬಗ್ಗೆ ಸುಮಾರು ಒಂದು 2 ವರ್ಷ ಅವರ ಜೊತೆನೇ ಇದ್ದು ಅವರೆಲ್ಲ ದಿನಚರಿಗಳನ್ನು ನಾನು ಅಭ್ಯಾಸ ಮಾಡಿದಾಗ ಆನೆಗಳ ಬಗ್ಗೆ ನಿಜವಾಗಿ ನನಗೆ ಆಸಕ್ತಿ ಹುಟ್ಟಿದೆ ಆ ಕುಡಿಯರ ಜೊತೆಯಲ್ಲಿ ಇದ್ದಾಗ. ಬರೀ ಆನೆಗಳು ಮಾತ್ರ ಮನುಷ್ಯರ ವಾಸನೆಯನ್ನು ಗ್ರಹಿಕೆ ಮಾಡೋದಲ್ಲ, ಅನುಭವಿ ಆದಂಥ ಜೇನು ಕುರುಬರಾಗಲಿ, ಕುಡಿಯರಾಗಲಿ, ಅಥವಾ ಬುಡಕಟ್ಟು ಜನಾಂಗದವರಾಗಲಿ ಆನೆಗಳನ್ನು ಎಷ್ಟು ಚೆನ್ನಾಗಿ ಅವರು ತಿಳ್ಕೊಂಡಿದ್ದಾರೆ ಅಂದರೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ.
ನೀವು ನೋಡಿ ನಮ್ಮ ಮೈಸೂರಿಗೆ ಒಂದು ಆನೆ ಬಂದು ಇಲ್ಲಿರುವವ್ರನ್ನ ಯಾರನ್ನೊಬ್ಬನ ತುಳಿದು ಸಾಯಿಸಿ ವಾಪಸ್ ಹೋಗುತ್ತೆ. ಅಂದ್ರೆ ನಮ್ಮ ಜಾಗದಲ್ಲೇ ಬಂದು ನಮ್ಮನ್ನೇ ಅದು ಕೊಂದು ಹೋಗುತ್ತೆ. ನೀವು ಯೋಚನೆ ಮಾಡಿ ಆಗ ಕಾಡಿನಲ್ಲಿ ಆನೆಗಳ ಮಧ್ಯೆನೇ ಅವರಿರುವಾಗ, ಆನೆಗಳ ಮಧ್ಯೆನೇ ಅವ್ರಿಗೆ ಯಾವ ಸ್ಟ್ರಾಂಗ್ ರೂಮ್ ಇರಲ್ಲ, ಯಾವುದೇ RCC ಬಿಲ್ಡಿಂಗ್ ಇರಲ್ಲ, ಒಂದು ಗುಡಿಸಲಲ್ಲಿ ವಾಸ ಮಾಡುತ್ತೆ. ಅಲ್ಲಿಗೆ ಯಾಕೆ ಕಾಡಾನೆಗಳು ಹೋಗಲ್ಲ? ಅಲ್ಲಿ ಯಾಕೆ ಆ ಬುಡಕಟ್ಟು ಜನರಿಗೆ ತೊಂದರೆ ಕೊಡಲ್ಲ? ಈ ಸಿಟಿಗೆ ಬಂದು ತುಳಿದು ಸಾಯಿಸುವ ಆನೆ ಅಲ್ಲಿ ಬುಡಕಟ್ಟು ಜನ ಇರುವಂತ ಪ್ರದೇಶಕ್ಕೆ ಯಾಕೆ ಹೋಗಿ ಏನು ಮಾಡಲ್ಲ? ಇದು ಒಂದು ಸೈನ್ಸ್, ಇದು ಕೂಡ ಅಷ್ಟೇ. ಯಾಕೆಂದರೆ ಆನೆಗಳ ಇರುವಿಕೆಯನ್ನ ಅವುಗಳ ವಾಸನೆಯಿಂದನೇ ನಮ್ಮ ಬುಡಕಟ್ಟು ಜನಾಂಗದವರಾಗ್ಲಿ, ಕುಡಿಯರಾಗ್ಲಿ ಇದನ್ನ ಗ್ರಹಿಕೆ ಮಾಡ್ತಾರೆ. ನಾನು ಅವ್ರ ಜೊತೆ ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಒಬ್ಬ ಲೀಡ್ರು ನಮ್ಮನ್ನ ಸುಮ್ಮನೆ ಒಂದು 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 ಜಾಗದಲ್ಲಿ ನಿಲ್ಲಿಸಿದವನು. ಎಲ್ಲಿಗೆ ಹೋಗ್ಬೇಡಿ, ಅಲಗಾಡಬೇಡಿ, ಸುಮ್ಮನೆ ನಿಂತ್ಕೊಳ್ಳಿ ಅಂತೇಳಿ. ಸುತ್ತಮುತ್ತ ಏನೂ ಇರಲಿಲ್ಲ. ಹುಲಿ ಬಂತ ಏನಂತ ನಮ್ಗೆ ಆಶ್ಚರ್ಯ. ಕೇಳಿದಾಗ ಅವನು ಸೂಕ್ಷ್ಮವಾಗಿ ಹೇಳ್ತಾನೆ, ಇಷ್ಟು ದೂರದಲ್ಲಿ ಇಷ್ಟು ಕಾಡಾನೆಗಳು ಈ ಕಡೆ ಬರ್ತಾ ಇದೆ ಅಂತೇಳಿ. ಏನೂ ಇರಲಿಲ್ಲ ಅಲ್ಲಿ. ಒಂದು 2 ಕಿಲೋಮೀಟರ್ ದೂರದಲ್ಲಿರುವ ಕಾಡಾನೆಗಳನ್ನ ಅವನು ಗುರುತು ಮಾಡಿದ್ದಾನೆ. ಹೇಗೆ ಅಂದ್ರೆ ಆ ದಿಕ್ಕಿನಿಂದ ಬಂದಂತ ವಾಸನೆ, ಆನೆಗಳ ವಾಸನೆಯಿಂದ ಈ ಬುಡಕಟ್ಟು ಜನಾಂಗದವರು ಗುರುತು ಮಾಡ್ತಾರೆ ಎಲ್ಲಿ ಆನೆಗಳಿದೆ ಅಂತ. ಇಷ್ಟೇ ಅಲ್ಲ, ಆ ಗುಂಪಿನಲ್ಲಿ ಎಷ್ಟು ಆನೆಗಳಿದೆ ಅನ್ನೋದನ್ನ ಖಚಿತವಾಗಿ ಆ ವಾಸನೆಯ ತೀವ್ರತೆಯಿಂದ ಇವರು ಗುರುತು ಮಾಡ್ತಾರೆ. ಇದೊಂದು ಅದ್ಭುತವಾದ ಸೈನ್ಸ್ ಅಲ್ವಾ ಇದು? ಯಾವ ಉಪಕರಣನೂ ಇಲ್ಲ, ಯಾವ ಸ್ಯಾಟಲೈಟು ಇಲ್ಲ. ಎಷ್ಟು ವಿಶೇಷವಾಗಿ ಇದು ಮಾಡ್ತಾರೆ ನೋಡಿ. ಮತ್ತೆ ಮದಬಂದ ಆನೆ, ಮದಬಂದ ಆನೆ ಅಂತೂ ಬರೀ 2 ಕಿಲೋಮೀಟರ್ ಅಲ್ಲ, 5-6 ಕಿಲೋಮೀಟರ್ ದೂರದಿಂದನೇ ಇವರು ಗುರುತು ಮಾಡ್ತಾರೆ. ಸಂಘರ್ಷವನ್ನ ಹೇಗೆ ತಪ್ಪಿಸಬೇಕು ಅಂದ್ರೆ, ಕಾಡಾನೆಗಳು ಬೇಕು ಅಂತೇಳಿ ಏನೂ ಮಾಡಲ್ಲ. ಯಾವುದೋ ತೊಂದರೆ ಇಲ್ಲದಿದ್ರೂ ಅದು ಏನೂ ಮಾಡಲ್ಲ. ಯಾವಾಗ ಕಾಡಾನೆ ಬರುವ ದಿಕ್ಕು ನಮ್ಮ ಬುಡಕಟ್ಟು ಜನಾಂಗದವ್ರಿಗೆ ಗೊತ್ತಾಗುತ್ತೋ, ಇವರು ಆ ದಿಕ್ಕನ್ನು ಬದಲಾಯಿಸಿ ಬೇರೆ ದಿಕ್ಕಿಂದ ಹೋಗ್ತಾರೆ. ಯಾವುದೇ ಕಾರಣಕ್ಕೆ ಆನೆಗಳ ಎದುರುಗಡೆ ಹೋಗಲ್ಲ. ಕಾಡಾನೆಗಳು ಅಷ್ಟೇ, ಮನುಷ್ಯರ ವಾಸನೆ ಬಂದ ತಕ್ಷಣ ಮನುಷ್ಯರ ಹತ್ರ ಅವು ಬರಲ್ಲ. ಅವು ಕೂಡ ದಿಕ್ಕನ್ನು ಬದಲಾಯಿಸಿ ಹೋಗುತ್ತೆ. ಕಾಡಿನಲ್ಲಿ ಒಟ್ಟಿಗೆ ಇದ್ರೂ ಕೂಡ ಅವು ಸಂಘರ್ಷ ಮಾಡಲ್ಲ. ಆದರೆ ನಾವು ನೋಡಿ, ನಮ್ಮ ಸಿಟಿಯಲ್ಲಿದ್ದರೂ ಕೂಡ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದೆ, ಪ್ರತಿನಿತ್ಯ ನಾವು ಕಾಡಾನೆಯ ಜೊತೆ ಆಗಲಿ, ಹುಲಿ ಜೊತೆ ಆಗಲಿ, ಚಿರತೆ ಜೊತೆ ಆಗಲಿ ಸಂಘರ್ಷಗಳನ್ನು ಮಾಡ್ತಾ ಹೋಗ್ತೀವಿ. ಈ ಈ ಇದ್ರ ಬಗ್ಗೆ ನಮಗೆ ಈಗ ನೋಡಿ, ನಮ್ಗೆ ಈಗ ಯಾವ ಯುಗ ಅಂದರೆ ಸೆಲ್ಫಿ ಯುಗ. ನಾವೆಲ್ಲರೂ ಕಾಡಾನೆ ಹೋಗ್ಲಿ ಅಥವಾ ಸಾಕಣೆನೇ ಹೋಗ್ಲಿ, ಕಂಡ ತಕ್ಷಣ ಸೆಲ್ಫಿಗೆ ಹೋಗ್ತೀವಿ. ಕಾಡಿನಲ್ಲಿ ಹೋಗ್ತಾ ಇರುವಾಗ ಕಾಡಾನೆಗಳು ಹಿಂಡು ಬರ್ತಾ ಇದ್ರೆ ನಾವು ಅದರ ಹತ್ರ ಹೋಗಿ ಸೆಲ್ಫಿ ತಗೊಳ್ಳಿಕ್ಕೆ ಹೋಗ್ತೀವಿ. ಎಷ್ಟು ಇದು ಒಂದು ಅಪಾಯಕಾರಿ ಅಂದರೆ, ನಾನು ಹೇಳಿದ್ನಲ್ಲ, ಈ ವಾಸನೆ ಮತ್ತೆ ಬೆವರಿನ ನಮ್ಮ ಕಣಗಳು ಮತ್ತೆ ಧ್ವನಿ, ಇದು ಗುರುತು ಮಾಡಿದರೆ ಖಂಡಿತ ನಿಮ್ಮನ್ನು ಆನೆಗಳು ಅಟ್ಸ್ಕೊಂಡು ಬರುತ್ತೆ, ತೊಂದರೆ ಕೊಡುತ್ತೆ. ಹಾಗಾಗಿ ನಾವು ಆನೆಗಳಿಂದ ಆದಷ್ಟು ದೂರ ಇರಲಿಕ್ಕೆ, ಮತ್ತೆ ಅವುಗಳ ಧ್ವನಿ ಮತ್ತೆ ವಾಸನೆಯ ಈ ಗ್ರಹಿಕೆ ಬಗ್ಗೆ ನಮಗೆ ಜ್ಞಾನ ಇರಬೇಕು. ಕುಡಿಯರದಲ್ಲಿ ಇನ್ನೊಂದು ಅದ್ಭುತವಾದ ಜ್ಞಾನ ಏನಿದೆ ಅಂದರೆ, ಅಕಸ್ಮಾತಾಗಿ ನಾವು ಹೋಗ್ತಾ ಇರುವಾಗ ಕಾಡಾನೆಗಳು ಯಾವುದೋ ಒಂದು ಕಾರಣಕ್ಕೆ ಗಾಳಿ ಬೀಸುವ ದಿಕ್ಕು ಬೇರೆ ಕಡೆ ಹೋಗಿ ಆನೆಗಳ ವಾಸನೆ ನಮ್ಗೆ ಬರದೆ ಎದುರಿಗೆ ಬಂತಂತ ತಿಳ್ಕೊಳ್ಳಿ, ಅವ್ರು ಎಷ್ಟು ಚೆನ್ನಾಗಿ ಆನೆಯಿಂದ ತಪ್ಪಿಸ್ಕೊಳ್ತಾರೆ ಅಂದರೆ ನಮ್ಗೆ ನಂಬಲಿಕ್ಕೆ ಕೂಡ ಆಗಲಿಲ್ಲ. ಕೆಲವರು ಹಿರಿಯರು ಹೇಳ್ತಾರೆ, ಅವ್ರ ಅನುಭವನ ಹೇಳ್ತಾರೆ, ಕಾಡಾನೆ ಎದುರಿಗೆ ಬಂದ ತಕ್ಷಣ ಇನ್ನು ಓಡಿ ಹೋಗ್ಲಿಕ್ಕೆ ಆಗಲ್ಲ, ನನಗೆ ತಪ್ಪಿಸ್ಕೊಳ್ಲಿಕ್ಕೆ ಆಗಲ್ಲ ಅಂದಾಗ ಅವ್ರೇನು ಮಾಡ್ತಾರೆ ಅಂದರೆ, ಕಾಡಾನೆಯ ಬಾಲವನ್ನು ಹಿಡಿದುಕೊಂಡು ತೂಗು ಹಾಕೊಳ್ತಾರಂತೆ ಅದಕ್ಕೆ. ನಮ್ಗೆಲ್ಲ ಇದನ್ನ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ ಬಿಡಿ. ಕಾಡಾನೆ ಎದುರುಗಡೆ ಬಂದ ತಕ್ಷಣ ಕೈಕಾಲು ಬಿದ್ದು ಅಲ್ಲಿ ಬಿದ್ದೋಗ್ಬಿಡ್ತೀವಿ. ಇವ್ರು ಏನು ಮಾಡ್ತಾರೆ ಅಂದರೆ, ಅದರ ಬಾಲ ಹಿಡಿದು ಅದರ ಸೊಂಡಿಲಿಗೆ ಸಿಕ್ಕಿದಾಗ ಅದನ್ನು ಅದರ ಮೇಲೆ ತೂಗು ಹಾಕ್ತಾರೆ, ತೂಗು ನೇತಾಕೊಳ್ತಾರೆ. ಆನೆ ಅದನ್ನು ಹಿಡಿಲಿಕ್ಕೆ ಸುತ್ತಾಡ್ತಾ ಗಾಬರಿಯಾಗಿ ಅದು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇವರು ಇಳಿದು ಅದನ್ನು ಬೇರೆ ಕಡೆ ಹೋಗ್ತಾರಂತೆ. ಇಷ್ಟು ಧೈರ್ಯ ಬೇಕಿದೆ, ನಮಗೆಲ್ಲ ಸಾಧ್ಯನೇ ಇಲ್ಲ. ಇನ್ನೊಂದು ಅವರ ಟೆಕ್ನಿಕ್ ಏನಂದ್ರೆ, ಕಾಡಾನೆ ತುಂಬಾ ಹತ್ತಿರದಲ್ಲಿ ಬಂತು ಅಂದ್ರೆ ದೊಡ್ಡ ಮರವನ್ನು ಹುಡುಕಿ ಆ ಮರದ ಸುತ್ತ ಓಡಬೇಕು. ಆ ಮರದ ಸುತ್ತ ಓಡಿದಾಗ ದೊಡ್ಡ ದೈತ್ಯ ಗಾತ್ರದ ಆನೆಗಳು ಏನ್ ಮಾಡ್ತಾವೆ, ಅದು ಹಿಡಿಲಿಕ್ಕಾಗಲ್ಲ. ಅವು ಕೂಡ ಸುತ್ತಾಡಿ ಅವು ಕೂಡ ಸುಸ್ತಾಗಿ ಅವು ಬೇರೆ ಕಡೆ ಹೋಗುತ್ತೆ. ಇವು ತುಂಬಾ ಸುಲಭವಾದ ಟೆಕ್ನಿಕ್. ಮತ್ತೆ ಯಾವುದೇ ಕಾರಣಕ್ಕೆ ಕಾಡಾನೆಗಳು ನಮ್ಮನ್ನು ನಡ್ಸ್ಕೊಂಡು ಬಂದಾಗ ನಾವು ಎತ್ತರದ ಪ್ರದೇಶಕ್ಕೆ ಓಡಬೇಕು. ಇಳಿಜಾರು ಪ್ರದೇಶಕ್ಕೆ ನಾವು ಓಡಬಾರದು. ಯಾಕೆಂದ್ರೆ ಆನೆಗಳು ಇಳಿಜಾರಿನಲ್ಲಿ ಜಾರುಬಂಡಿಯ ರೀತಿಯಲ್ಲಿ ಇಷ್ಟೇ ಕೆಳಗಿದ್ರು ಕೂಡ ಅವು ಜಾರುತ್ತಾ ಬರುತ್ತೆ, ನಮ್ಮನ್ನು ತುಂಬಾ ಈಸಿಯಾಗಿ ಹಿಡಿತವೆ. ಮತ್ತೆ ಇನ್ನೊಂದು ನಮ್ಗೆ ತಪ್ಪಿಸ್ಕೊಳ್ಲಿಕ್ಕೆ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಓಡ್ತಾ ನಮ್ಮ ಅಂಗಿಯನ್ನ ನಾವು ಹಾಕೊಂಡಿರೋ ಶರ್ಟ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅದನ್ನ ತೆಗೆದು ಅದನ್ನ ಎಸಿಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, ವಾಸನೆ ಅಂತೇಳಿ, ನಮ್ಮ ಮೇಲೆ ಅದು ತೆಗೆದುಕೊಂಡಂತ ವಾಸನೆ ಇದೆಯಲ್ಲ, ಆ ಶರ್ಟ್ ಮೇಲೆ ಅಥವಾ ಅಂಗಿ ಮೇಲೆ ಅದು ಬಿದ್ದ ತಕ್ಷಣ ಆ ವಾಸನೆಗೆ ಅದನ್ನ ಅಟ್ಸ್ಕೊಂಡು ಹೋಗಿ ಅದನ್ನ ತುಳಿತೆ ನಾವು ತಪ್ಪಿಸ್ಕೊಂಡು ಹೋಗ್ಬೋದು. ಇದೆಲ್ಲ ತುಂಬಾ ಸುಲಭವಾಗಿರುವಂತ ಒಂದು ನಿಯಮ ಅಂತಾನೆ ಹೇಳ್ಬೋದು. ಕಾಡಿನ ನಿಯಮಗಳು ಇವೆಲ್ಲ ನಾವು ಎಷ್ಟೇ ಓದಿದ್ರು ಕೂಡ, ನಾನು ಹೇಳ್ದಲ್ಲ, ನಾವು ಎಷ್ಟೇ IAS, IPS, IFS ಎಷ್ಟೇ ಹುದ್ದೆಗಳಿಗೆ ಹೋದ್ರು ಅಥವಾ ಎಷ್ಟೇ ಪರೀಕ್ಷೆಗಳನ್ನು ಬರೆದ್ರು, ಈ ಸೂಕ್ಷ್ಮ ಜ್ಞಾನಗಳು ಬುಡಕಟ್ಟು ಜನರು, ಮಾವುತರು, ಇವ್ರನ್ನ ನಾವು ಮಾತಾಡಿಸ್ಬೇಕು, ಇವರನ್ನ ಅಬ್ಸರ್ವ್ ಮಾಡಬೇಕು. ನಾವು ಈ ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡಿದ್ರೆ ಮಾತ್ರ ಸಂಘರ್ಷಗಳನ್ನು ನಾವು ತಪ್ಪಿಸ್ಕೋಬಹುದು. ಯಾವುದೇ ಅಂತಾರಾಷ್ಟ್ರೀಯ ಹೋಟೆಲಲ್ಲಿ ನೀವು ಸೆಮಿನಾರ್ಗಳನ್ನು ಮಾಡಿ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಇರುವಂತ
ಇರುವಂಥ ಸೈಂಟಿಸ್ಟ್ಗಳನ್ನು ಕರ್ಕೊಂಡು ಬಂದು ನೀವು ಮಾತಾಡಿ ಅಲ್ಲಿ ಸಿಗದಂಥ ಪರಿಹಾರ ನಾನು ಹೇಳಿದ್ನಲ್ಲ ಈ ಬುಡಕಟ್ಟು ಜನರಲ್ಲಿದೆ, ಆ ಕಾಡಿನಲ್ಲಿದೆ, ಆ ಮಾವುತರಲ್ಲಿದೆ. ಇವರನ್ನ ಒಂದು ದಾಖಲೆ ಮಾಡುವಂಥ, ಇವರನ್ನ ಅಬ್ಸರ್ವ್ ಮಾಡಿ ಅದರ ಅದೊಂದು ಅವರ ಅನುಭವಗಳಿದೆಯಲ್ಲ ಅದನ್ನ ಸಂಗ್ರಹ ಮಾಡಿದ್ರೆ ಖಂಡಿತ ಸಂಘರ್ಷ ತಪ್ಪುತ್ತೆ ಅಂತೇಳಿ ನನ್ನ ಭಾವನೆ.